ಅದು ಏನ್ ಡಿಮ್ಯಾಂಡ್ ಅಂತ ಯಾ ಮುದುಕಿದು ಸಾಯಕ್ ಮನಸ್ಸ ಇಲ್ಲ ನಾನು ಉಳಿಸ್ರಿ ಅಂದ ಕೊನಿ ಉಸಿರು ಹೇಳ್ತವ ಏನ್ ಕಾಡ್ತಿತ್ತ ಇವ ಅದವ್ರ ಶಾಂತಕ್ಕಗ ಕಾಡಿ ಬಾಯ ಮಾಡ್ಕೊಂಡು ಹೋಗ್ತೀವಿ. ಅಯ್ಯಯ್ಯ ಪಾಪ ನಡ್ರಿ ಇವಂಗ ದಡ್ನ ಹೋಗು ನಡ್ರಿ ಪಾಪ. ಅಯ್ಯೋ ನಮ್ಮ ಮನೆಯರಿಗೆ ಒಂದು ಹಾರನಾರ ತರ ಕೇಳ್ಬೇಕವ. ಹೌದಲ್ಲ ನೆನಪ ಇಲ್ಲ ನನಗಿದೆ. ಆಯ್ತು ಹೇಳು. ಯವ್ವ ಹಾರ ತರೋದಂದ್ರೆ ಈಗ ಹುಬ್ಬಳ್ಳಿ ಪೇಟೆಗೆ ಹೋಗ್ಬೇಕು. ಸೋಮವಾರ ಸಂತೆಕ್ಕಿತ್ತು, ಅದು ಸಂತೆ ಬೇರೆ ಮುಗ್ದೈತಿ. ಏನ್ ಮಾಡ್ಬೇಕಾತಂಗಾರ ಈಗ? ಒಳ್ಳೆ ಅಮಾಶೆಗ ಸತ್ತಲ್ಲ ಇದು ಮುದುಕಿ. ಯವ್ವ ಇದೇನು ಸ್ವರ್ಗಕ್ಕೂ ನರ್ಕಕ್ಕೂ ಹೋಗಂಗೆ ಕಾಣಂಗಿಲ್ಲವ. ಊರಾಗ ದೇವ್ವಾಗಿ ಅಲ್ಯಾಕತ್ರು ಕಾಲ್ಯಾಕತ್ತ ಹೇಳಕ ಆಗುದಿಲ್ಲ. ಭಾರಿ ಹುಷಾರಿರ್ಬೇಕು. ಆಸೆ ಇಟ್ಕೊಂಡು ಸತ್ತಿದ್ವು ದೇವ್ ಅಕ್ಕವಂತ ಯವ್ವ. ಅದ್ರಾಗ ಆ ಮುದುಮುಳಿಗೆ ಜಗ್ಗ ಆಸೆ. ಅದ್ರ ಮ್ಯಾಗ ಅಂತೇಳಿ ಯವ್ವ ಒಸ್ ದಿನ ಅವ್ರ ಮನೆ ಕಡೆ ಹಾಯಬಾರ್ದಂತ ನಾನು. ನೀನ ನೋಡ್ಗಿರ್ಜಿ 20 ಸಲ ಹೊಕ್ಕಿ ಕುತ್ತಿಗೆ ಹಿಚ್ಕೇಳ ಮತ್ತೆ ನಿನ್ನ ಮೇಲೆ ಮೊದಲ ಶಿಟ್ಟಕ್ಕಿಗೆ. ಹಂಗೇನಾಗದಿಲ್ಲ ಬಿಡ ಹೋಲತ್ತಾಗ ಅದು ಹೋಲಿ. ನೀವು ನಡ್ರಿ ಬಡಬಡ ನಡ್ರಿ ಅಲ್ಲಿ ಗುಟ್ಟು ಕುಂದ್ರಸಾರ ಮುದುಕಿನ ಪಾಪ. ಅಯ್ಯೋ ಮಂದಿ ಕುಡಿಯಾರ ಅಯ್ಯವ ಹುಯ್ ಅಂತೇಳಿ ಹೋರಿ ನಡಿಯಕ್ಕ. ಅಲ್ಲ ಈಗ ನನಗೆ ಹೂ ಬೇಕಲ್ಲ, ಏನು ಮಾಡೋದು? ರೊಕ್ಕರ ಜಾಸ್ತಿ ಇಲ್ಲ. ನನ್ನ ಗಂಡರ ಕಣಿವಿ ಕೆಲ್ಸಕ್ಕೆ ಹೋಗೈತಿ. ನನ್ನ ಹತ್ರ ಇರೋ ರೊಕ್ಕನೂ ಮಾಲಿ ತರಿಸ್ಬಿಟ್ನಿ ಅಂದ್ರೆ ಅದು ಹುಬ್ಬಳ್ಳಿ ಪ್ಯಾಟಿಗೆ ಹೋಗ್ಬೇಕು ಮಾಲಿ ತರಕ. ಏನಪ್ಪ ಮಾಡಲಿ? ಇಲ್ಲ ಇದು ಹಿಂಗಾದ್ರೆ ಲೆಕ್ಕ ಹೊಂದಂಗಿಲ್ಲ. ಇಲ್ಲೇ ಯಾವರ ಹೂನ ಹೊಂದಾಣಿಕೆ ಮಾಡ್ಬೇಕಾತ. ಇವ ಪಾಪ ಪ್ರೇಮಿಗೂ ಸುದ್ದಿ ಹೇಳ್ಬೇಕು. ಅಯ್ಯಯ್ಯ ಸತ್ತ ಹೋಗೈತ ಮುದುಕಿ ಹೇಳ್ಬೇಕ. ಇವ ಪ್ರೇಮಕ ಯಾ ಪ್ರೇಮಕ ಇಲ್ಲ ನೀಕ್ ಮನ್ಯಾಗ ಹಂಗಾರ ಬಾಗ್ಲ ಮುಂದ್ ಮಾಡ್ಕೊಂಡು ಹೋಗೈತಲ್ಲ. ಯಾವ್ದಾರ ನಾಯಿ ಒಳಗೆ ಹೋದ್ರ ಗತಿ ಏನು? ಆಡ್ಬಿಟ್ಟಿ ಇನ್ನು ಇಲ್ಲೇ ಎಲ್ಲರೂ ಹೋಗ್ಯಾಳ ಏನು? ಹಾಳಾಗೋಲ್ ಬಿಡು, ಬಂದಿಂದ ಕೀ ಸುದ್ದಿ ಮುಡ್ತತಿ. ಇವ ಸಾಕವಾ ಊರೆಲ್ಲ ಅಡ್ಡಾಡಿ ಹೇಳಿದ್ದಾತ. ಹಂಗ ಮಂದಿ ಕುಡಿದ್ರು ಕೊಡುವಲ್ರಕ್ಕ ಬಿಟ್ರೆ ಬಿಡುವಲ್ರಕ್ಕ. ಆ ಮುದುಕಿ ಹೆಣಕ್ಕೆ ನಾ ಯಾಕೆ ಇಷ್ಟು ಓಡಾಡಿ ತ್ರಾಸ ತೊಗೊಳತೀನಿ? ಬದುಕಿದ್ದಾಗ ಒಂದಿನ ನನ್ನ ಚಂದಾಗಿ ಮಾತಾಡ್ಸಿಲ್ಲ ಅದು ಮುದುಕಿ. ಸತ್ತಿಂದ ಈಗ ಅದ್ರ ಸಲುವಾಗಿ ನಾ ಓಡಾಡಕತ್ತೀನಿ. ಏನು ನನಗೇನು ಎದ್ದೇನು ಉಪಕಾರ ಮಾಡಿ ನನಗೇನು ಅರ್ಧ ಆಸ್ತಿ ಬರೆದು ಕೊಡ್ತಾಳ? ಬಿಡು ಹೋಲ್ ಹಾಳಾಗತ್ತದ. ಮಂದಿ ಬಂದ್ರೆ ಬರುವಲ್ವಕ್ಕ ಬಿಟ್ರೆ ಬಿಡುವಲ್ದಕ್ಕ. ಅಲ್ಲ 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 ಹಂಗಯ್ಯಾಗ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಲದ್ರಂತ ಹಂಗಾತ್ ನನ್ನ ಬಾಳೆ. ಅಲ್ಲ ಪ್ರೇಮಿ ಮನಿ ಬಾಕಲಾಗಿ ಇಷ್ಟ ಹಾಕೊಂಡ ದಾಸಾಳ ಹೂ ಆಗ್ಯಾವ. ಅಲ್ಲ ನನ್ನ ಕಣ್ಣು ಮಣ್ಣಾಲಿ ಕಣ್ಣಿಗೆ ಬೀಳಬಾರ್ದು ನೀವು ಎಲ್ಲಿ ಬಿಡಿ ಈಗಾರ ಬಿತ್ತಲ್ಲ ನೆನಪಾಗಿಲ್ಲ ನೋಡ. ಆ ಮುದುಕಿಗೆ ಮತ್ತೆ ಹುಬ್ಬಳ್ಳಿ ಪ್ಯಾಟಿಗೆ ಹೋಗಿ ಮಾಲಿ ತಂದು ಹಾಕಕ್ ಹೋಗುನು. ಹಂಗ ಮಾಡ್ತಂತೇಳಿ ಇಲ್ಲಿವ ಅಷ್ಟು ದಾಸಾಳು ಹೊರ್ಕೊಂಡೋಗಿ ಮಾಲಿ ಕಟ್ಟಿ ಕೊಳ್ಳಾಗ ಹಾಕಿಬಿಡ್ತಾನೆ. ಮತ್ ನೀವು ಅಕ್ಕಿ ಮುಂದೆ ಹೇಳ್ಬೇಡ್ರಿ. ನಿಮ್ಮವ್ವ ದಾಸಾಳು ಅಷ್ಟು ಹರ್ಕೊಂಡೋಗಿ ಗಿರ್ಜಿ ಆ ಮುಕ್ಕಿ ಕೊಳ್ಳಾಗ ಹಾಕ್ಯಾಳ ಅಂತೇಳಿ ನನಗೆ ಗೊತ್ತೇ ಇಲ್ಲ. ನಂಗೆ ಇದ್ದು ಬಿಡ್ತೀನಿ ಮತ್ತೆ 20-30 ರೂಪಾಯಿ ಮಾಲಿ ತರಕ. ಅದ್ರಾಗ ಬಸ್ಸಿಗೆ ಬೇರೆ ಹೋಗಿ ಬರ್ಬೇಕು. ಮತ್ತೊಂದು 10-12 ರೂಪಾಯಿ ಬಸ್ ಚಾರ್ಜ್ ಬೇರೆ. ಅದಕ್ಕೆ ಒಂದೀಟ್ ನಮ್ದು ಅರ್ಥ ಮಾಡ್ಕೊಡ್ರಿ. ನಾವೇನು ಇದ್ದಂತಾರಲ್ಲ ಅತ್ತಾಗಲ್ಲ ಇತ್ತಾಗಲ್ಲ ಶ್ರೀಮಂತರು ಅಲ್ಲ ಬಡವರು ಅಲ್ಲ ಹಂಗೈತೆ ನಮ್ಮ ಬಾಳೆ. ಅದೇನ ಅಂತಾರಲ್ಲ ಏನ ಅಂತಾರಲ್ಲ ಅದು ಮ್ಯಾಗ ತಳಕು ಒಳಗುಳುಕ್ ಅಂತ ಹಂಗಾಗೈತಿ. ಅಷ್ಟು ಗಡಗಡ ಹೊಲಸು ಸೊಟ್ಟ ಮಾರಿ ಪ್ರೇಮ್ ಬರೋದ್ರಾಗ ಹರ್ಕೊಂಡು ಹೋಗ್ಬಿಡ್ಬೇಕು. ಮತ್ ಸೀಳಾಯಿಗಿಂತ ಆತ ನೋಡಿದ್ಲಂದ್ರ. ಅಯ್ಯೇ ಗಿರ್ಜಿ ಕಡೆ ಶ್ರಾವಣ ಸೋಮವಾರ ಅಮಾಸಿ ಹೂ ಬೇಕ ಪೂಜೆ ಮಾಡಕಂತಂದ್ರೆ ಓಸು ಹರ್ಕೊಂಡು ಹೊಂಟಿ ಎಲ್ಲ ಹಡಿಬಿಟ್ಟಿ. ಅಯ್ಯೋ ಬಂದ ಬಿಟ್ಲಲ್ಲ ಈಕೆ ಹಡಿಬಿಟ್ಟಿ. ಏನ್ ಮಾಡ್ಬೇಕಾತಪ್ಪ? ಏನಾರ ಒಂದ್ ಸುಳ್ಳು ಹೇಳ್ಬೇಕಲ್ಲ ಈಕೆಗೆ. ಪ್ರೇಮಿ ಎಲ್ಲೋಗಿದ್ದಿ ಇಟ್ಟತನ? ಇಲ್ಲೇ ರತ್ನಕರ್ ಮನ್ಯಾಗ ಒಟ್ಟು ಹಾಲು ಮೊಸರು ಐತನ ಕೇಳಿಸ್ಕೊಂಬರೋಣ ಅಂತ ಹೋಗಿದ್ದೆ. ಇಲ್ಲಂತ ಅದು ಅಮಾಸಿ ದಿನ ಯಾರಿಗೆ ಕೊಡುದಿಲ್ಲ ಅಂತ ಅವ್ರು. ಹೌದೌದ ಮೊಸರಾತು ಹಾಲಾತು ಉಪ್ಪಾತು ಹೆಪ್ಪಾತು ಏನ ಸಗಣಿ ಆತು ಅಮಾಸಿ ದಿನ ಯಾರು ಯಾರ ಮನೆಗೆ ಕೊಡುದಿಲ್ಲ. ಅವೆಲ್ಲ ಲಕ್ಷ್ಮೀ ಸ್ವರೂಪ ಅಲ್ಲನ. ಅಮಾಸಿ ದಿನ ಅಷ್ಟ ಯಾಕ ಸಂಜೆ ಮುಂದೆ ಕೊಡುದಿಲ್ಲ, ಶುಕ್ರವಾರ ದಿನ ಕೊಡುದಿಲ್ಲ. ಬಾಳದೊಬ್ಡು ನಿಯಮನಿತ್ಯ. ಈಗೇನ್ ಇಲ್ಲನ? ಚಲೋ ಹೊತ್ತಿಗೆ ಬಂದೆ. ನಾ ಬಂದು ಬಾಗಲ್ಲ ನಿಂತ ಎಷ್ಟೊತ್ತನ ಹೋದ್ರಿ ನೇವ. ಇನ್ನೊಟ್ಟತ್ತು ಹೋದ್ರಿ ಅಂದ್ರೆ ದೇವರ ಕೆಳಗಿಳಿದು ಬರ್ತಿದ್ನು ಗೊತ್ತನು? ನೀ ಬರ್ಲಿಲ್ಲ. ಬಾಗಲ ಹಂಗ ಬಿಟ್ಬಿಟ್ಟು ಹೋಗಿಯಲ್ಲ. ನಾಯಿ ನರಿ ಒಳಗೆ ಹೋಗ್ಕೊಂಡ್ರೆ ಏನ್ ಮಾಡ್ತಿದ್ದೆ? ನಾಯಿ ನರಿ ಬಿಡು, ನೀ ಏನ್ ಮಾಡಕತ್ತಿ? ಯವ್ವ ಅಮಾಸಿ ಹೂ ಬೇಕು ಬಿಡ ಯವ್ವ ದೊಳಗಂಗವ. ನಿಂದೊಂದತ್ತಾಗ ಹಣೆ ಬಾರ್ ಗಣೆ ಚೌತಿ ದಿನ ಯಾರು ಹೂ ಹರಿತಾರ ಅಂತ ಅಂತಿದ್ದೆ ನಾನು. ಹಡಿಬಿಟ್ಟಿ ನೀನ ನೋಡೋದು. ಅಯ್ಯೋ ನಿನ್ನ ಪಿಲೆಗ್ ಗಂಟೆ ಹೇಳಿ ಹರಿದಿದ್ದ 2 ಹೂ ಕೈಯಾಗದವು. ಇವತ್ತು ಬಂದ ನೀ ದಣೆ ನಿನ್ನ ಬಾಗಲಾಗಿಂತ ಗಿಡ ಐತೆ ಅಂತ ನಾನು ನೋಡಿದ್ದಿಲ್ಲ. ಚಂದ ಹೆಣಿಕೆ ಅಲ್ಲ ದಿನ ಯಾವಕ್ಕೆ ಊರ್ ಬಿಡಾಡಿ ಹರಿದಾಳ ಏನ ಆಕಿ ಹೆಣ ಚಂದ ಆಗ್ಲಿ. ಇವತ್ತು ನೀ ನನಗೆ ಬಂದಿಯಲ್ಲ ಯವ್ವ ಬೇಸದಿ ಬಿಡು. ಯವ್ವ ತಾಯಿ ಆಣಿ ಮಾಡಿ ಹೋಗ್ತಾನೆ ಪ್ರೇಮಿ ನಿನ್ನ ಮೇಲೆ. ನಿನ್ನ ಸೊಟ್ಟ ಮಾರಿ ಮ್ಯಾಗ ಆಣಿ ಮಾಡಿ ಹೋಗ್ತಾನೆ. ನಾ ಮಾತ್ರ ಹರಿದಿಲ್ಲವ ಯವ್ವ. ಏನ ನನ್ನ ಮೇಲೆ ಇಂಥದೆಲ್ಲ ನೀ ಗೂಬಿ ಹೊರ್ಸಾಕ ಹೋಗ್ಬೇಡ ನೋಡು. ಮತ್ತ ಹೋದ್ದಾರಿ ಹೊಳದಂಗ ಹೋದಿ ತಿರುಗದ್ದಾರಿಗೆ ಹಡಿಬಿಟ್ಟಿ. ಇವತ್ತ 2 ಹೂ ಹರಿದಿದ್ ನಾನು ನಿನ್ನ ಗಿಡದಾಗ. ಅದು ನನ್ನ ಸಲುವಾಗಿ ಹರಿಲಿಲ್ಲ. ಪತ್ರೋಳಿ ಮಕದಕ್ಕೆ ಮತ್ತೇನು ಇನ್ಯಾರ ಸಲುವಾಗಿ ಹರಿಯಕ್ ಬಂದಿದ್ದೆ? ನೆನಪಿಡೋದು ಹಾಯ್ಲಿ ಹೂ ಹರಿದಿದ್ದಲ್ದ ಮತ್ತೆ ನಾಟಕ ಮಾಡ್ತೀಯನು? ಇಲ್ಲಲಿ ಆ ಶಾಂತಕ್ಕೆ ನಟ್ಟಿ ಹೋತು 3 ದಾರಿ ಕೂಡ್ದಲೆ ಬಾಯ ಮಣ್ಣು ಹಾಕೊಂಡು. ಹೂನ ಅದ್ರ ಗಂಟೆದ್ ಘಟಾಸ್ತು. ಅಯ್ಯಯ್ಯೇ ಪಾಪ ಅಲ್ಲ ನೋಡಿ ಅಂತ ಪುಣ್ಯಾತ್ಗಿತ್ತಿ. ಶ್ರಾವಣ ಸೋಮವಾರ ದಿನಾನ ಹೋತಲ್ಲ ಇವ್ವ ಅದು ನೋಡುವ. ಸೀದಾ ಸ್ವರ್ಗಕ್ಕೆ ಹೋದ್ಲ ಏನು ಯಾರಿಗೆ ಗೊತ್ತು ಬಿಡು ಹೋಲಿ. ಅದ ಮಾರ್ ಮಣ್ಣಾಗಡಗ್ಲಿ ತುಸಾ ಕಿರಿಕಿರಿ ಕೊಟ್ಟತಿ ಅದು. ಅಲ್ಲ ಶಾಂತವ್ಗೆ ನೆಮ್ಮದಿ ಕೊಟ್ಟತಿ ಏನ ಈಕಿಗಾರ ನೆಮ್ಮದಿ ಕೊಟ್ಟತಿ? ಅಲ್ಲ ನೀನು ಅಲ್ಲೇ ನಿಮ್ಮ
ಮನೆಗೆ ಎಣ್ಣೆ ಕೊಟ್ಟಿದ್ದೆ ಅಂದ್ರೆ ಅಲ್ಲೇ ಬರ್ತಿದ್ನಿ ಅವ ಕರ್ಯಾಕ. ನೀನ್ ನಿನ್ ಗಂಡನ್ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡಿ ಅಲ್ಲಿಗ, ಹಂಗಾಗಿ ಇಲ್ಲಿ ಬರುದಾತ್ ನಾ ಕರ್ಯಾಕ. ಅಯ್ಯೋ ಆ ಮುದಿಕ್ ಸಾಯುವತ್ನ್ಯಾಗ ತುಸ ಹಾರಾಡಿಲ್ಲ ಯವ್ವ. ನನಗ್ ಸಾಯಕ್ ಇಷ್ಟ ಇಲ್ಲ, ನನಗ್ ಸಾಯಕ್ ಇಷ್ಟ ಇಲ್ಲ, ನನ್ನ ಬದುಕಿಸ್ಕೊರಿ ಅಂತೇಳಿ ಒಂದ ಸಮನ ಚೀರಾಡಕತ್ತಿತ್ತ. ಅದ್ರ ಗಂಟೆ ಹೇಳಿ ಹೂವ ಅದ್ರ ಪಿಡಗ್ ಹಾಯ್ಲಿ ಅದನ್ನ ಕುಂದಿರ್ಸ್ಕೊಳ್ಬಾನ್ ಒಟ್ಲಿ. ಏನ್ ಹರೇದ್ 16 ವರ್ಷದ ಹುಡುಗಿದ್ದಾಳ ನೀಕಿ, ಇನ್ನು ಬದುಕಬೇಕ ಅಂತಾಳ. ಏನ್ ಮಕ್ಳು ಮದುವೆ ಮಾಡ್ಬೇಕ, ಏನ್ ಗಂಡ ಮಕ್ಳು ಅಳತಾವ ಹಿಂದೆ, ಏನಿಲ್ಲವ ನೆಮ್ಮದಿ ಕಣ್ಣು ಮುಚ್ಕೊಳ್ಳೋದು ಬಿಟ್ಟು ಇನ್ನು ಬಾಳೆ ಬದುಕರಾದ್ರೆ ಬಿಡಪ್ಪ, ಇನ್ನು ಜವಾಬ್ದಾರಿ ಬೇಕಾದಟ್ಟ ಅದಾವು ಅನ್ಬೋದು. ಏನಿಲ್ಲ ಎಂತಿಲ್ಲ ಅದ್ರ ಗಂಟೆ ಹೇಳಿ. ಅಲ್ಲ ಇನ್ನು ಬದುಕಬೇಕ, ಬದುಕಿಸ್ಕೋ ಅನ್ಕೊಂತಾರ ಉಸಿರು ಬಿಡುತ್ತೆ. ಹೌದಾ? ಅಯ್ಯವ್ವ, ಹಂಗಾರ ಇನ್ನೂ ಪೂಜೆ ಮಾಡಿಲ್ಲ, ಚಲೋ ಆತು ಬಿಡು. ಹಂಗಾರ ಪೂಜೆ ಗೀಜೆ ಮಾಡೋದು ಬೇಡ, ಅದ್ರ ಹೆಣ ಎತ್ತಿ ಮಣ್ಣು ಮಾಡಿ ಮುಗಿಸಿಂದ ಸಂಜೆ ಮುಂದೆ ಜಳಕ ಮಾಡಿ ಪೂಜೆ ಮಾಡ್ತೀವಿ. ಹೌದೌದು, ಏನ ನಮ್ಮ ಹಳ್ಳ್ಯಾಗ ಪದ್ಧತಿ ಭಾಳ ಚಲೋವ. ಊರಾಗ ಯಾರ ತೀರ್ಕೊಂಡ್ರ ಆಜು ಬಾಜುಕಿದ್ದಾರೆ ಯಾರು ಜಳಕ ಮಾಡೋದಿಲ್ಲ, ಪೂಜೆ ಮಾಡೋದಿಲ್ಲ, ಏನಿಲ್ಲವ ಇವ. ಎಲ್ಲ ಅವ್ರು ಹೋಗಿಂದ ಏನ್ ಅವ್ರ ಮನ್ಯಾಗ ಆಗೈತೆ ಅನ್ನೋಂಗೆ ಇವರು ಎಲ್ಲ ಮನೆ ಸ್ವಚ್ಛ ಮಾಡ್ಕೊಂಡು ಜಳಕ ಮಾಡಿ ದೇವ್ರ ಮುಂದೆ ದೀಪ ಹಚ್ತೀವಿ. ಸಿಟ್ಯಾಗ ಹಂಗಲ್ಲ, ಅಲ್ಲೇ ಸತ್ತಿರ್ತಾವು ಬಾಜು ಮನ್ಯಾಗ ಏನಾರ ಮಾಡ್ತಿರ್ತಾರ, ಅಲ್ಲೇ ಜಳಕ ಮಾಡಿ ಅಲ್ಲೇ ಪೂಜೆ ಮಾಡ್ತಿರ್ತಾರಂತ. ನನ್ನ ಸುಸಿ ಅಂತಲ್ಲ ಇವತ್ತು ಹೋಗಿ ಹೇಳಿದ್ನಲ್ಲ, ಅದು ಜಳಕ ಮಾಡಿ ಪೂಜೆ ಮಾಡಕ್ ಹೊಂಟಿತ್ತು. ಅಯ್ಯ ಪೂಜೆ ಮಾಡ್ಬೇಡ ಯವ್ವ, ದೀಪ ಹಚ್ಬೇಡ, ಆ ಮುದಿಗೆ ಸತ್ತತಿ ಹಚ್ಬೇಡ ಅಂತ ಹೇಳಿದ್ನಿ. ಅವಾಗ ಬಿಟ್ಲು ಕೈ. ಅಲ್ಲ ಆದಾತ, ನೀ ಯಾಕೆ ಊರೈತಿ? ಸಂಜಿಕೆ ಆದ್ರೂ ಬೇಕಾ ಅಲ್ಲ ನನಗ ಪೂಜೆಕ? ಅಯ್ಯ ಈಕಿ ಮಕದಾರಿ ಬರೀಲಿ, ಇಷ್ಟೆಲ್ಲ ಮಾತಾಡಿದ್ರು ಇನ್ನು ಹೂವಿನ ಸುದ್ದಿನ ಮರ್ತಿಲ್ಲ ಅಲ್ಲಿಕಿ. ಏನ್ ಹೇಳ್ಬೇಕಾತ? ಅಯ್ಯೋ ಈಕಿ ಹೆಣ ಚಂದಾಗ್ಲಿ. ಇನ್ನೇನಾರ ಹೂ ಬಿಟ್ಟಿನಂದ್ರ ಮಾಲಿ ತರಾಕ್ ಹೋಗ್ಬೇಕು. ಮಾಲಿಗೆ 30-40 ರೂಪಾಯಿ ಮತ್ತ ರೊಕ್ಕ. ಏನ್ ಮಾಡ್ಲಿ? ಇಡ್ತಂತಡಿ ಒಂದು ಪಿಟ್ಟಿಂಗ್. ಆತು ಬಿಡವ, ಆತು ನೀನ್ 2 ದಾಸಾಳು ನೀನ ಇಟ್ಕೋ. ನನಗೇನಾಗಬೇಕಾಯ್ತು ಮುಂದಾಗೋದು ನೀನ ಎದುರ್ಸು. ನಾನು ಹೋಗ್ಲಿ ಪ್ರೇಮಿಗೆ ಹಂಗಾಗದ ಬೇಡ ಅಂತ ನಾ ಅನ್ಕೊಂಡೆ. ನೀನು ಹಣೆ ಬರ್ದಾಗದ ಬರ್ದಿದ್ರೆ ನನ್ಗೇನಾಗಬೇಕಾಗೈತಿ? ಯಾಕ ಹಿಂಗ್ಯಾಕ ಅನ್ನಕತ್ತಿ? ಆ ಮುದುಕಿ ಸಾಯಿ ಹೊತ್ನ್ಯಾಗ ಪಾರಕ್ಕ, ನಾನು, ಆ ಶಾಂತಕ್ಕ, ಆಕಿ ಸೊಸಿ ಎಲ್ಲಾರು ಆ ಮುದುಕಿ ಅಂತೆಲ್ಲ ಕುಂತಿದ್ವಿ. ಅದ್ರ ಹಿಂಬಲ್ಲೆನ ಕುಂತಿದ್ವಿ. ಹೌದಾ? ಆ ಮುದುಕಿ ಏನಂತ ಗೊತ್ತನ? ಏನಂತು? ನೋಡ ಗಿರ್ಜಿ, ನಾ ಸಾಯಕಂತರೂ ಸಾಯ್ತೇನವ, ಎಟ್ಟು ನಾನು ಬದುಕ್ಬೇಕಂತರೂ ಬದುಕಾಕ ಆಗವಲ್ತು. ನಾ ಸತ್ತಿಂದ ಪ್ರೇಮಿ ಮನಿ ಬಾಕಲ್ಲಾಗ ಹೂ ಅದಾವಲ್ಲ ದಾಸಾಳು, ಅವು ನನಗೆ ಭಾಳ ಇಷ್ಟ. ಅವು ಹೂ ಗಮ್ಮಂತವು, ಕಲರು ಭಾಳ ಚಂದ ಅದಾವು. 7 ಸುತ್ತಿನೂ ಅದಾವು, ಹಂಗ 1 ಸುತ್ತಿನೂ ಅದಾವು. ಆ ದಾಸಾಳು ತಂದ ನನಗೆ ಏರ್ಸು, ಇಲ್ಲ ಅಂತಂದ್ರೆ ನನ್ನ ಆತ್ಮಕ್ಕೆ ಶಾಂತಿನೇ ಸಿಗೋದಲ್ಲ. ಆ ಹೂ ನನಗೆ ಭಾಳ ಮನ್ಸಿಗೆ ಬಂದಾವು, ಅವೇ ಬೇಕು ನನಗೆ ಅಂತೇಳಿ ಒಂದು 3 ಸಲ ಹೇಳ. ನಾ ಸುಳ್ಳು ಹೇಳಿದ್ರೆ ಪಾರಕ್ಕನ್ ಕೇಳೋಗಿ ನೀ ಬೇಕಾರ. ಅಯ್ಯೋ ದೇವ್ರೆ, ಆ ಮುದುಕಿ ಮಣ್ಣಾಲಿ ಅಲ್ಲ ಎಲ್ಲಾ ಬಿಟ್ಟು ನನ್ನ ದಾಸವಾಳ ಗಿಡದ ಹೂವ ಬೇಕಾತ ಆ ಮುದುಕಿಗೆ? ಮತ್ತೆ ನಾನ್ ನಿನ್ ಸಲಾಗಿ ಒಯ್ದಂಗಾರ ಮುಡ್ಸಾಕತ್ರ ಬೇಡಂತಿ. ಆತು ಹೆಂಗಿದ್ರು ಸತ್ತತಿ, ಹೂ ಮೇಲೆ ಜಗ್ಗ ಆಸೆ ಬೇರೆ ಇಟ್ಕೊಂಡತಿ. ಸತ್ತ ದೆವ್ವಾಗಿ ಬಂದ್ ನಿನ್ ದಾಸವಾಳ ಗಿಡದಾಗ ಕುಂದಿರ್ತಾಳ ನೋಡು. ಏನ್ ಮಾಡ್ತೀನಿ ನಿನಗ ಬಿಟ್ಟಿದ್ದ. ಆಮೇಲೆ ನೀವು ಹೂ ಹರ್ಕೊಳಕ್ ಬಂದಾಗ ಕುತ್ತಿಗಿನ ಹೆಚ್ಚಕ್ತಾಳ. ಏನ್ ಮಾಡ್ತೀನಿ ನೋಡ್ ನಿನಗ ಬಿಟ್ಟಿದ್ದ. ಬ್ರಹ್ಮರಾಕ್ಷಿಯಾಗಿ ಗಿಡದಾಗ ಕುಂತ್ಲಂದ್ರ ಏನ್ ಮಾಡ್ತಿ? ಅಯ್ಯೋ ತಾಯಿ, ಬೇಡ ಯವ್ವ, ತಗೊಂಡಿ ಒಂದ ಹೂ ಯಾಕ? ಆ ಗಿಡನ ಕಿತ್ಕೊಂಡು ಹೋಗಕ್ಕೆ ತಲೆ ಸಿಗಸು. ತಗೋ ಹಿಡಿ, ಅಷ್ಟು ಹೂ ಹರ್ಕೋ, ಬಾ ಹೋಗುನು. ಹೋಗಿ ಆ ಮುದುಕಿ ಮಾರ್ ಬಣ್ಣ ಗಡಗ್ಲಿ ಮೈ ಮೇಲೆ ಸುರಿನು ಹೊಸ ಹೂನು. ಅವಾಗ ನಮ್ಮನ್ ಕೈ ಬಿಟ್ರಷ್ಟ ಸಾಕವ ಯವ್ವ. ಚಲೋ ಆತ್ ಬಿಡಂಗಾರ. ಹರ್ಕೊಲೆ ಹಂಗಾರ? ಹರ್ಕೋ. ಆದ್ರೂ ಎಲ್ಲಾರು ಸತ್ತಿಂದ ಶಾವಂತಿಗೆ ಹೂವಿನ ಮಾಲಿ, ಸುಗಂಧಿ ಹೂವಿನ ಮಾಲಿ, ಗಂಧದ ಮಾಲಿ, ಆ ಚಾಂಡು ಹೂವಿನ ಮಾಲಿ ಇಂಥವೆಲ್ಲ ಹಾಕ್ತಾರವ. ಈ ಮುದುಕಿಗೆ ಏನ್ ಆಸೆನ ಏನ? ನಮ್ ಗಿಡದ್ದು ದಾಸಾಳ ಹೂ ಬೇಕತ್ತಲ್ಲ ಯವ್ವ ಮೂಳಿ. ಆಯ್ತು ಬಿಡಿ, ಹರ್ಕೊಂಡು ಹೋಗ್ಲತ್ತಾಗ. ಯಾಕೆ ಬೇಕಾದ್ರೆ ಆಸೆಯಾರ ಈಡೇರ್ಲಿಲ್ಲ ಅಂದ್ರೆ ಹಿಂದಗಡೆ ರಾತ್ರಿ ನಾನು ನನ್ನ ಗಂಡು ಬರೋ ಮಟ ಒಬ್ಬೇಕೆ ಇದ ಕಟ್ಟಿ ಮ್ಯಾಗ ಕುಂತಿರ್ತೇನೆ. ಮೊದ್ಲ ಯಾಕೆ ಬೇಕವ ಹೆದರಿಕೆ ದೆವ್ವ ಬೇರೆ ಆಗಿ ಮತ್ತೆ ಹಿಂದಾಡೆ ಬಂದ್ಲದ್ರ ಕುತ್ತಿಗೀಚ್ಕಾಕ ಬಿಡವ ಯವ್ವ ಬೇಡ. ಈಗ ಹೆದ್ರಾಳ ತಡಿ ಈಕಿ. ಮೊನ್ನೆ ತೋಟದನ್ನು 4 ನಿಂಬಿಕಾಯಿ ಕೊಡ ಅಂದ್ರೆ ಹಡಿಬಿಟ್ಟು 108 ಮಾತಾಡಿದ್ಲ. ತಡಿ ಈಗ ಹೆಂಗ್ ಕೊಡ್ತಾಳ ನೋಡಿ ನಿಂಬಿಕಾಯಿ. ಅಷ್ಟ ಅಲ್ಲ ಯವ್ವ, ಬರೇ ಹೂ ಕೇಳಲ್ಲ ಅಂತ ಮಾಡಿ ಏನು ನಿಂಬಿಕಾಯಿನೂ ಕೇಳಾಳ. ನಿಮ್ ತೋಟದಾಗ ಅದಾವಲ್ಲ ನಿಂಬಿಕಾಯಿ, ಅವನ ಅದೇನ ಕೊಳ್ಳಾಗ ಮಾಲಿ ಮಾಡಿ ಹಾಕೋಬೇಕಂತಕಿ ಸತ್ತ ಹೆಣ ಗೊತ್ತಾಗ ಆ ನಿಂಬಿಕಾಯಿ ದರ್ಸ್ಲೇನ ಹುಳ್ಳು ಅಂತ ಹೇಳಾಳ. ಅದಕ್ಕೆ ನಾವೇನಂದ್ವಿ, ಯವ್ವ ನಿಂಬಿಕಾಯಿ ದರ್ಸ್ಲೆ ಹುಳು ಅಂತಿ ಅಲ್ಲ, ನಿಂಬಿಕಾಯಿ ಸುಳ್ಳ ಯಾಕದ ಅಷ್ಟೇ ಯಾಕೆ ನಿಂಬಿಕಾಯಿ ಮ್ಯಾಗ ಆಸೆ ನಿನಗಂದ್ರ ಯವ್ವ ಮುದುಕಿ ಈಗ ನಾ ನಿಂಬಿಕಾಯಿ ತಿಂತಿತ್ತು ಆ ಅನ್ನದಾಗ ರೊಟ್ಟ್ಯಾಗ ಪಲ್ಯದಾಗೆಲ್ಲ. ಆಮೇಲೆ ನಿಂಬಿಕಾಯಿ ಉಪ್ಪಿನಕಾಯಿ ಅಂದ್ರ ಅದು ನಾ ಹಾಕಿದ ನಿಂಬಿಕಾಯಿ ಉಪ್ಪಿನಕಾಯಿ ಅಂದ್ರ ಪಂಚ ಪ್ರಾಣ. ನಿಂಬಿಕಾಯಿ ಕೇಳಾಳ? ಅಯ್ಯೋ ದೇವ್ರೆ, ಇರದ ಒಂದ ಗಿಡ ಅದ್ರಾಗ ಏನ್ ಹರಿದ್ರು ಒಂದ್ 50 ಕಾಯಿ ಹೊಂಡ್ಬೋದಷ್ಟ. ಆ ನಿಂಬಿಕಾಯಿ ಬೇಕಂತ ಕೇಳೈತೆ. ಹೋಗ ಯಾವಾಗಿರ್ಜಿ ನನಗೆ, ಯಾಕ ನಮ್ಗೇನ ಬರೋಲ್ದವ ಇವ. ಅಯ್ಯ ಹಡಿಬಿಟ್ಟಿ ನಾನು ಸುಳ್ಳು ಹೇಳ್ತೇನೆ. ಆತ್ ಬಿಡೆ ಹೋಲ್, ನಿನ್ ನಿಂಬಿಕಾಯಿ ತಗೊಂಡು ನನಗೆ ಏನಾಗಬೇಕು? ನಿನ್ ನಿಂಬಿಕಾಯಿ ಬೆಂಕಿ ಹತ್ಲಿ ಹೂ ಅಷ್ಟು ಹರ್ಕೊಂಡು ಹೋಗ್ತಾನೆ. ಅದೇನೋ ಅಂತಾರಲ್ಲ ದೆವ್ವಾಗಿ ಬಂದು ಹೂ ಅನ್ನಕತ್ಲಂದ್ರೆ ಗೊತ್ತಾಕತಿ. ಆಮ್ಯಾಗ ನೋಡು ನಿಂಬಿಕಾಯಿ ಎಲ್ಲ ನಿಂಬಿ ಗಿಡನ ಕಿತ್ಕೊಟ್ರು ಹೋಗುದಿಲ್ಲಕಿ ದೆವ್ವಾಗಿ ಬಂದ್ರ. ಅದಕ್ಕೆ ನನ್ನ ಮಾತು ಕೇಳು, ಸುಮ್ಮನೆ ಒಂದ್ 50 ಕಾಯಿ ಯಾಕೆ ಬಡ್ದಾಡ್ತಿ? ಕೊಟ್ಬಿಡ ಹರಿದ. ಅಲ್ಲ, ಆ ಗಿಡದ ನಿಂಬಿಕಾಯಿನ ಉಪ್ಪಿನಕಾಯಿ ಹಾಕೋಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಲ್ಲ. ಏನಾತ್ರಿ ಇಬ್ರು ಏನ ಮಾತು ಹಚ್ಚಿರಲ್ಲ? ಶಂಕರವಕ್ಕ ಚಲೋ ಹೊತ್ತಿಗೆ ಬಂದಿ ಬಾ ಇಲ್ಲಿ. ಈಗ ಸಾಯಕತ್ತವ್ರ ಆಸೆ ಈಡೇರಿಸಲಿಲ್ಲ ಅಂದ್ರ ಸತ್ತ ಮೇಲೂ ಅವ್ರ ದೆವ್ವಾಗಿ ಬರ್ತಾರ ಬರುದಿಲ್ಲ ಅಂತ ಹೇಳಿ. ಯವ್ವ ಅಕ್ಕಾರ, ಯವ್ವ ಗಾಳಿ ಅಕ್ಕಾರ, ಯಾಕಾಗುದಿಲ್ಲ?
ಮೊನ್ನೆ ಆ ಇಕ್ಕಿ ಮೂಲಿ ಮನಿ ಮುದ್ಕೊಂಡ್ ಮಗಳು ಸತ್ತಲ್ಲ ಇವ ಅದ್ರ ಮದ್ವಿಗೆ ಅಂತೇಳಿ ಕಂಡಾಬಿಟ್ಟಿ ಒಡಿವಿ ಸೀರಿ ಎಲ್ಲ ತಂದಿದ್ರು ತಂದ್ರ ಮದ್ವಿಗೆ ಮುಂಚೆ ಏನೋ ಒಂದ್ ಸಣ್ಣ ಜ್ವರ ಬಂದಂಗ ನೆತ್ತಿಗೇರಿ ಸತ್ತ ಹೋತಲ್ಲ ಪಾಪ ಎಲ್ಲ ಆಸೆ ಇಟ್ಕೊಂಡು ಸತ್ತಿದ್ದಕ್ಕ ಅದ ಒಡವಿ ಸೀರಿ ಅವ್ರ ತಂಗಿಗೆ ಹಾಕಿ ಲಗ್ನ ಮಾಡೋ ಹೊತ್ನಾಗ ದೆವ್ವಾಗಿ ಮೈ ಮೇ ಬಂದ್ ನಾನು ನನಗ್ ಬೇಕು ಒಂದ್ ಚೀರಾಡಿ ಹುಯಿ ಅಂತೇಳಿ ಏನ್ ರಾಡಿ ಅಂತಿ ಐ ಈ ವಿಚಾರ ನನಗ ಗೊತ್ತಿದ್ದಿಲ್ಲಲ್ಲ. ಚಲೋ ಆತ್ಬಿಡಿ ಈ ಮುದುಕಿ ಹೇಳಿದ್ದು. ಆಹಾ ತಾಳಕ್ ತಕ್ಕಂಗ್ ತಂತಿ. ಯವ್ವ ಬ್ಯಾಡವ ಯವ್ವ ಹಂಗಾರ ಹಾಳಾಗ್ ಸೊಟ್ಟ ನಿಂಬೆ ಹಣ್ಣಿನ ಸಲುವಾಗಿ ಎಲ್ಲ ದೇವ್ನ ಎದುರ್ಸಕ್ ಹೋಗ್ಲೇವ ಮೊದ್ಲ ಮುದುಕಿ ಬದುಕಿದ್ದಾಗ ಅಂದಾಕಾರ ಅನ್ವಲ್ಲ ಮುದುಕಿ ಯವ್ವ ಅದ್ರ ಗಂಟೆ ಹೇಳಿ ಅದೇನ್ ತುಸ ಕಾಡ್ತಿತ್ತೇನೇವ ಬೇಡ ಯವ್ವ ತಾಯಿ ಅದ್ರ ಸುದ್ದಿ ಬೇಡ ಸುಲಾಕ್ ಬೇಡ ನನಗ ಏನು 4 ನಿಂಬೆ ಹಣ್ಣಲ್ಲ ಹಾಳಾಗಿ ಹೋಲೆತ್ತಾಗ ಏನ್ ನಿಂಬೆ ಹಣ್ಣು? ಅಯ್ಯ ಶಾಂತಕ್ಕ ನಾತಿ ಶಟದ್ ಹೋತ ಅದು ಇವತ್ ಬೆಳಿಗ್ಗೆ ಅದನ್ನ ಕುಂದ್ರಿಸಿ ಗುಟ್ಟಕ್ಕಲ್ಲಿ ಮನಿ ಬಕ್ಕಲ್ಲಾಗ ಮಂದಿ ಕುಡಿಯಾರ ಹೂ ಅಂತೇಳಿ ಅದಕ್ಕೆ ಹೂ ಬೇಕಂತ ಹೇಳಿತ್ತದ. ಈ ಹೂ ಅಂದ್ರೆ ಭಾಳ ಇಷ್ಟ ಅಂತ ಪ್ರೇಮಿಯರ್ ಮುಂಚೆ ಬಾಗ್ಲಾನು ಆ ಮುದಿಗೆ ಸಾಯಿವತ್ನಾಗ ಅಲ್ಲೇ ಇದ್ದೆ ನಾನು. ಏನೇನ ಆಸೆ ಇಲ್ಲ ಸಾಯ್ಬೇಕು ಅಂತ ಜಗ್ಗ ಅದು ಸಾಯಕ್ ಆಸೆನೇ ಇಲ್ಲ ಅದಕ್ಕೆ, ಆದ್ರ ಆಸೆ ಭಾಳ ಅದಾವ ಅದಕ್ಕೆ ಅದು ಇದು ಹಂಗ ಹಿಂಗ ಅಂತೇಳಿ ಪ್ರೇಮಿ ಹಿತ್ತಲಾಗಿರೋ ನಿಂಬಿಕಾಯ್ದು ಉಪ್ಪಿನಕಾಯಿ ತಿನ್ಬೇಕಂತ ಭಾಳ ಆಸೆ ಅದಕ್ಕೆ. ಆದತು ನಿಂಬಿಕಾಯಿ ಮ್ಯಾಗ ಭಾರಿ ಆಸೆ ರಸ ಮಸ್ತದಾವ ಅಂತೇಳಿ, ಆಮ್ಯಾಗ ಈ ಹೂವಿನ ಮ್ಯಾಗ ಆಸೆ, ಇನ್ನೂ ಬಹಳ ಸೀರಿ ಗೀರಿ ಏನೇನೋ ಕೇಳೈತಿ ಅವೆಲ್ಲ ಕೊಡ್ತೇನೆ ಅಂದಾರ ಅವ್ರು. ಹೌದಾ ಯವ್ವ ನಾವಲ್ಲವ ಪಾಪ ಸತ್ತ ಹೋತಾ ಏನಾಗಿತ್ತು ಅದಕ್ಕೆ? ಪಾಪ ಅಂತೀಯಲ್ಲ ಅದಾಗ ನಾವು ಉರಿತಿತ್ತು. ಏವ್ವ ಹಂಗಾರ ಹೊಕ್ಕಂತ ತಡಿವ ನೋಡ್ತೇನೆ ಪಾಪ. ನೀನ್ ನಡಿ ಬಂದ್ ನಾಳೆ ಗಿರ್ಜಿ ಹರ್ಕೊಂಡೋಗ್ಯವ ಹರ್ಕೊಂಡೋಗಿ ಹಾಳಾಗಿ ಹೋಲತ್ತಾಗ ನಾನು ಮುದ್ಕಿ ಕಡೆ ಹೋಗಿ ಬರ್ತೇನೆ ನೋಡ್ತೇನೆ. ಹಿಂಗ್ ಮಾಡ ಹೋಗಿ ಹಿತ್ತಲಾಗಿರೋ ಅಷ್ಟು ನಿಂಬಿಕಾಯಿ ಹರ್ಕೊಂಬ ಒಂದ್ ಚೀಲದಾಗ ಹಾಕೊಂಡ ನಾ ಅಷ್ಟೊತ್ತಿಗೆ ಹೂ ಹರ್ಕೋತೇನೆ. ಸರಿ ಅಂತೂ ಈ ವರ್ಷ ಉಪ್ಪಿನಕಾಯಿ ಹಾಕಕ್ ನಿಂಬಿಕಾಯಿ ಸಿಕ್ಕು ಚಲೋ ಹತ್ತಡಿ. ಮುದುಕಿ ನೀ ಸತ್ ನನಗೆ ಒಳ್ಳೇದು ಮಾಡಿದಲ್ಲ ಮುದುಕಿ ಸಾಯಬಾರ್ದಿತ್ತಂತೇಳಿ ಭಾಳ ಮಂದಿ ಕಮೆಂಟ್ ಮಾಡಿದ್ರಿ. ದಯವಿಟ್ಟು ಯಾರು ಬೇಸರ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮುದುಕಿ ಸತ್ತೇತ ಬದುಕೇತೋ ಅದು ಆಮೇಲೆ ಅದ, ಆದ್ರೆ ಕತಿ ಒಳಗೆ ಏನು ಬರ್ತಾವಲ್ಲ ಈಗ ಕಾಮಿಡಿ ಸಿಚುವೇಶನ್ ಎಪಿಸೋಡ್ಗಳು ಭಾಳ ಚಂದ ಅದಾವು, ಜಗ್ಗ ನಗುದದಾವು, ನೋಡ್ರಿ ಎಂಜಾಯ್ ಮಾಡ್ರಿ. ಏನಾರ ಒಂದು ಟ್ವಿಸ್ಟ್ ಇದ್ದೇ ಇರ್ತೈತಿ ಲಾಸ್ಟಿಗೆ ನೋಡವಂತ್ರಿ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ ನೀನು ಬಾಯ್ ಮುಚ್ಕೊಂಡಿರ್ರಿ ದುಡಿಯವ ನಾನು ಮುಕ್ಕೊಳ್ಳೇರಿ ಅದು ವೇಸ್ಟ್ ಆಕತಿ ಇದು ವೇಸ್ಟ್ ಆಕತಿ ಅಂದ್ರೆ ಕೇಳ್ತೇನೆ ಅಂತ ಮಾಡಿ ಏನ ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ ಅದನ್ನಾರ ಕಟ್ಟಿಗಿಡ್ಕೊಂಡ್ ಬಂದಿದ್ದಾನೆ ಲವ್ ಮಾಡ್ಲಿ ಅಂದ್ಬಿಟ್ಲೆ ಬೇಡ ರೀ. ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು ಮಗ್ ಅನ್ನೋದು ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು. ಅವಾಗ ತಲೆ ಕೆಡಿಸ್ಕೊತೀರಿ, ಇಲ್ಲ ಅಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನೋ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲಾ ಒಂದು ತಗ ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ ವಯಸ್ಸಕ್ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗುದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ. ಅದಕ್ಕೆ ಸುಮ್ಮನ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು ಗಡಗಡ ಒಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ. ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದಕ್ಕೆ ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್ ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ ನೋಡೋಣಂತ. ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ.